ಎರಡನೇ ಚರ್ಚೆಯ ವಿಷಯ ಟೆರರ್ ಪಾಲಿಟಿಕ್ಸ್. ಇನ್ನೊಂದು 5 ರಿಂದ 8 ನಿಮಿಷದಲ್ಲಿ ಶುರು ಮಾಡೋಣ. ಕಡೆ ರೌಂಡು ಈ ಸದನ ಕದನ ಇದ್ರ ಬಗ್ಗೆನೆ ಒಂದು ಸಾರಾಂಶವಾಗಿ ಏನಾಯ್ತು, ಮುಂದೆ ಏನಾಗಬೇಕು. ಇಲ್ಲಿ ಘನತೆಗೆ ಒಂದು ಗುರುತಾದಂಥ ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸದೀಯ ವರ್ತನೆ ಅಂತ ನಾವು ಕರೆಯುವಂತಹ ಈ ಸಂದರ್ಭದಲ್ಲಿ ಈ ರೀತಿಯ ವರ್ತನೆ ರಾಜ್ಯ, ಜನತೆ, ಇಲ್ಲಿನ ಸಮಾಜ ಯಾವ ರೀತಿಯ ಪ್ರಭಾವ ಮತ್ತೆ ಇದು ನಮ್ಮನ್ನ ಹೇಗೆ ಬಿಂಬಿಸುತ್ತೆ ಅನ್ನೋ ಪ್ರಶ್ನೆ ಕೂಡ. ಈಗ ನೀವು ಕೇಳ್ತಿದ್ದೀರಿ ಚರ್ಚೆ ಆಗಲೇಬೇಕು ಅಂದ್ರೆ ವಿಕಾಸ ಅದನ್ನು ಕೇಳೋದಕ್ಕೂ ಒಂದು ವಿಧಾನ ಇದೆ. ವಿಧಾನಸಭೆಯಲ್ಲಿ ನಿಮ್ಮ ವಿಧಾನವನ್ನು ಒಪ್ಪದೇ ಇರೋದ್ರಿಂದ ನೀವು ಅಮಾನತು ಮಾಡಿರುವಂಥದ್ದು. ನೀವು ಪಟ್ಟಿ ಬೇರೆ ಧರಿಸ್ಕೊಂಡು ಬಂದಿದ್ದೀರಿ. ನಾನು ಅವಾಗಲೇ ಕೇಳೋನಿದ್ದೆ, ಯಾಕೆ ಅದು ಟೆರರ್ ಕೇಸ್ಗ ಅಥವಾ ಸದನಕ್ಕ ಅಂತ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕರ್ನಾಟಕದ ಒಂದು ರೀತಿಯ ವಾತಾವರಣನೇ ಕಪ್ಪು ಆಗೋಗಿದೆ. ಸೊ ಇದರಲ್ಲಿ ಇವತ್ತು ನಾನು ಹಾಕೊಂಡು ಬಂದಿರುವಂಥದ್ದು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಕಾಂಗ್ರೆಸ್ ಮಾಡಿದೆ. ನೋಡಿ, ನೀವು ಪ್ರಶ್ನೆ ಮಾಡಬೇಕು, ಕೇವಲ IAS ಅಧಿಕಾರಿಗಳದಲ್ಲ. ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ರಾಜ್ಯದಲ್ಲಿ 48 ರೈತರು ಆತ್ಮಹತ್ಯೆ ಮಾಡ್ಕೊಂಡು ತೀರೋಗಿದ್ದಾರೆ. ಕರ್ನಾಟಕದಲ್ಲಿ ಕ್ರೈಮ್ ರೇಟು 30% ಜಾಸ್ತಿ ಆಗಿದೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಲ್ವಾ? ಈ ಪ್ರಶ್ನೆಗಳು ಇವತ್ತು ಕಾಂಗ್ರೆಸ್ಗೆ ಅಸಹನೆ ತರ್ತಾ ಇದೆ. ಈ ಪ್ರಶ್ನೆಗಳಿಂದ ಅವರು ಮರೆಮಾಚಿಕೊಳ್ಳಿಕ್ಕೆ ಇವತ್ತು ಇಲ್ಲಸಲ್ಲದ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸ್ಪೀಕರ್ ಹುದ್ದೆ ಅಂತ ಸಾಂವಿಧಾನಿಕ ಹುದ್ದೆಯನ್ನು ಇವತ್ತು ಅವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದವರ ಧ್ವನಿಯನ್ನು ದಮನ ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಆದರೆ ಇದು ಕೂಡ ನಡೀಲಿಕ್ಕೆ ಬಿಡೋದಿಲ್ಲ. ಕನ್ನಡದ ಜನತೆಯ ಪರವಾಗಿ, ಕರ್ನಾಟಕದ ಪರವಾಗಿ ಬಿಜೆಪಿ ಇವತ್ತು ಹಿಂದೆಯೂ ಹೋರಾಟ ಮಾಡಿದೆ, ಮುಂದೆ ಕೂಡ ಹೋರಾಟ ಮಾಡುತ್ತೆ. ಇವರ ಯಾವ ಸರ್ವಾಧಿಕಾರಿ ಹಿಟ್ಲರ್ ಶಾಹಿ ನಡೆಯೋದಿಲ್ಲ ನಿಖಿಲ್. ಇದು ಅವರು ನೆನಪಲ್ಲಿ ಇಟ್ಕೊಳ್ಬೇಕು. ಕಾಂಗ್ರೆಸ್ UT ಖಾದರ್ ಅವರು ಒಂದು ಸಭೆಗೆ ಹೋಗಿ ಒಬ್ಬರ ಜೊತೆ ಊಟ ಮಾಡಿದ್ರು ಅಂದ ತಕ್ಷಣ ನಿಮಗೆ ಅವರ ನಿಷ್ಪಕ್ಷಪಾತ ಮನಸ್ಥಿತಿಯ ಬಗ್ಗೆ ಸಂಶಯ ಮೂಡ್ಬಿಟ್ಟಿದೆ ಅಲ್ವಾ? ಅಲ್ಲ, ನಾನು ಈಗಾಗಲೇ ನಿಮ್ಮ ಪಕ್ಷದ ಶಾಸಕರಿಗೆ ಅವಕಾಶ ಕೊಡ್ಲಿಲ್ಲ ಅಂತ ನಿಮ್ಗೆ ಹಂಗ ಅನ್ನಿಸ್ತಾ? ಈಗ ನೀವೇ ಬಿತ್ತರಿಸಿದಿರಿ. ಅವರು ಏನು ವಿರೋಧ ಪಕ್ಷದವರು ಮಾತನಾಡ್ಲಿಕ್ಕೆ ಹೋದ್ರೆ ಅದನ್ನು ಕೇಳುವ ಸಹನೆ ಇಲ್ಲ. ವಿರೋಧ ಪಕ್ಷದವರ ಉತ್ತರ ಕೊಡುವಂಥ ಸಚಿವರು ಇವತ್ತು ಸದನ ನಡೆಯುವಂಥ ಸಂದರ್ಭದಲ್ಲಿ 2 ದಿವಸ ಇವರು ಯಾರು ಕೂಡ ಅಲ್ಲಿ ಉಪಸ್ಥಿತಿ ಇರಲಿಲ್ಲ. ಹಾಗಾದ್ರೆ ಈ ಮಾನಸಿಕತೆ ಎಲ್ಲಿಗೆ ಬಂತು? ಇವರು ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಇವರು ಹೈಕಮಾಂಡ್ ನ ಪ್ಲೀಸ್ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಇದ್ದಾರೆ? ನೀವು ಹೆಂಗೆ ಹೈಕಮಾಂಡ್ ಅಂತೀರಿ? ಅವರು ನಿಮ್ಗೆ ಅದೇ ಅಲ್ವಾ ಹೇಳ್ತಿರೋದು? ನಿಮ್ದಲ್ಲ ಇದೆಲ್ಲ ವರ್ತನೆ, ಇದು ಬಿಜೆಪಿ ಶಾಸಕರ ವರ್ತನೆ ಅಲ್ಲ, ಇದು ಕೇಶವ್ ಕೃಪಾ ನಿರ್ದೇಶನದ ಚಲನಚಿತ್ರ. ಹಾಗಾದ್ರೆ ಕೇಶವ್ ಕೃಪಾ ಯಾವ ಈಗ ಅವ್ರು ಮಾತನಾಡ್ತಾರೆ, ಅವ್ರು ಅಲಿಗೇಷನ್ ಮಾಡ್ತಾರೆ. ವಿಷಯ ಅವ್ರ ಆಡಳಿತ ಪಕ್ಷ. ಇವತ್ತು ಅವ್ರು ವಿರೋಧದಲ್ಲಿದ್ದಾರ. ಆಡಳಿತ ಪಕ್ಷದಲ್ಲಿ ಇರುವಾಗ ವಿರೋಧ ಪಕ್ಷದವರು ಮಾತನಾಡಬಾರ್ದು. ವಿರೋಧ ಪಕ್ಷದವರು ಮಾತನಾಡಿದ್ರೆ ಅದು ಬೇರೆಯವರು ಹೇಳಿಕೊಟ್ಟಿರುವಂಥದ್ದು ಯಾವ ಆಧಾರದಲ್ಲಿ ಹೇಳ್ತಾರೆ ಅವರು? ಇವತ್ತು ನಾವು ಹೇಳ್ತಾ ಇರುವಂಥದ್ದು ಇಡೀ 2024 ಚುನಾವಣೆಯನ್ನು ಕರ್ನಾಟಕವನ್ನು ಲೂಟಿ ಮಾಡಿ, ಕರ್ನಾಟಕವನ್ನು ಬರಿದು ಮಾಡಿ, ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಚುನಾವಣೆ ನಡೆಸಬೇಕು ಅಂತ ಇದೆ. ಅದಕ್ಕಾಗಿ ಅವರು ಬೆಂಗಳೂರಲ್ಲಿ ಇವತ್ತು ಸಭೆಗಳನ್ನು ಮಾಡಿರುವಂಥದ್ದು. 26 ರಾಜಕೀಯ ಪಕ್ಷವನ್ನು ಇಲ್ಲಿ ಕರೆದು ಅವರು ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಮುಖಾಂತರ ಚುನಾವಣೆಯನ್ನು ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ನಿನ್ನೆ ಕೊಟ್ಟಿದ್ದಾರೆ. ಅದಕ್ಕೆ 30 ಜನ IAS ಅಧಿಕಾರಿಗಳ ದುರ್ಬಳಕೆಯನ್ನು ಮಾಡಿದ್ದಾರೆ. ಇದು ನಡೀಲಿಕ್ಕೆ ನಾವು ಬಿಡೋದಿಲ್ಲ ನಿಖಿಲ್. ಬೆಂಗಳೂರಲ್ಲಿ ಸಭೆ ನಡೆದ್ರೆ ನಾವು ಭ್ರಷ್ಟಾಚಾರ ನಾನು ಹೇಳ್ತಾ ಇರುವಂತದ್ದು ಬೆಂಗಳೂರಲ್ಲಿ ಸಭೆಯ ಮುಖಾಂತರ ಇವರು ಇಡೀ ಎಷ್ಟು ಪ್ರಾಕ್ಟಿಕಲ್ ರೀಸನ್ ಗಾಗಿ ಜಸ್ಟ್ ಒಂದೇ ಒಂದು ಪ್ರಶ್ನೆ, ಫಾರ್ ದ ಸೇಕ್ ಆಫ್ ಪ್ರಾಕ್ಟಿಕಲ್ ಅಂಡ್ ಲಾಜಿಕಲ್ ರೀಸನ್ಸ್ ಅಷ್ಟಕ್ಕೆ ಕೇಳ್ತೀನಿ. ಈ ಸಭೆ ಹಿಮಾಚಲ್ ಪ್ರದೇಶದಲ್ಲಿ ಆಗ್ಬೇಕಾಗಿತ್ತು. ಅಕಸ್ಮಾತ್ ಅಲ್ಲಾಗಿದ್ರೆ ಶಿಮ್ಲಾನಲ್ಲಿ ನೀವು ಹೇಳ್ತಿದ್ರ ಹಿಮಾಚಲ್ ಪ್ರದೇಶ ಭ್ರಷ್ಟಾಚಾರ ಮಾಡ್ತಾರೆ ಚುನಾವಣೆ. ಈಗ ನೆಕ್ಸ್ಟ್ ಸಭೆ ಆಗುತ್ತೆ. ಮೊದಲ ಸಭೆ ಇವ್ರದ್ದು ಆಯೋಜನೆ ಮಾಡಿದ್ರೆ ಬಿಹಾರ ಅಲ್ವಾ? ನಾನು ಇವ್ರ ಸಭೆಗಳು ಇನ್ ಮುಂದಕ್ಕೂ ಆಗುತ್ತೆ. ಇವರು ನಿನ್ನೆ ಕೊಟ್ಟಿರುವಂತಹ ಸಂದೇಶ ಏನು ಅದನ್ನ ನಾನು ಹೇಳ್ತಾ ಇರುವಂತ. ಆಯ್ತು, ಈಗ ನೀವು ನೆಕ್ಸ್ಟ್ ಮುಂಬೈನಲ್ಲಿ ಆಗುತ್ತೆ, ಅಲ್ಲಿ ನೀವು ಸರ್ಕಾರದಲ್ಲಿ. ನಾನು ಹೇಳ್ತಾ ಮುಂಬೈನಲ್ಲಿ ಆಗುತ್ತೆ, ನೀವು ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರು ಮಾಡಬೇಕಲ್ಲಿ? ನೋಡಿ, ಸಭೆ ನಡೆದದಕ್ಕೆ ಅಂತ ಇವರು ಒಟ್ಟು ಕರ್ನಾಟಕವನ್ನು ಸಮೃದ್ಧ ಭರಿತ ರಾಜ್ಯವನ್ನಾಗಿರುವ ಕರ್ನಾಟಕದಲ್ಲಿ ಇವರ ಸರ್ಕಾರದ ಮುಖಾಂತರ ಭ್ರಷ್ಟಾಚಾರ ಮಾಡಿ ಚುನಾವಣೆಯನ್ನು ನಡೆಸುವಂಥ ಹುನ್ನಾರ ದೊಡ್ಡ ಮಟ್ಟದಲ್ಲಿ ಹಾಕಿಕೊಂಡಿರುವಂಥದ್ದು ಜಗಜ್ಜಾಹೀರಾಗಿದೆ. ಇಲ್ಲಿ ಕರ್ನಾಟಕದಲ್ಲಿರುವಂಥದ್ದು ರಾಜ್ಯಕ್ಕೆ ಬೇಕಾಗಿರುವಂಥ ಸರ್ಕಾರ ಅಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರುವಂಥ ATM ಸರ್ಕಾರ ಇವತ್ತು ಕರ್ನಾಟಕ. ಅಶ್ವಿನ್ ಏನಾಗುತ್ತೆ, ನೀವು 19 ಸೀಟ್ ತಗೊಂಡಿದ್ದೀರಿ, ಪ್ರಶ್ನೆ ಬೇರೆ. ಗೆಲುವು ಸೋಲು ರಾಜಕಾರಣದ ಭಾಗ, ನಿಮ್ಗೆ ಇಲ್ಲಿ ಕೂತಿರೋ ಎಲ್ರಿಗೂ ಗೊತ್ತಿದೆ, ನಾನು ಇದನ್ನೇನು ತಿಳಿಸಿ ಹೇಳೋದಿಲ್ಲ. ಆದ್ರೆ ನೀವು ಅಷ್ಟು ಸಲೀಸಾಗಿ, ಅಷ್ಟು ಈಸಿಯಾಗಿ ಬಿಜೆಪಿ ಜೊತೆ ಸೇರ್ಬಿಟ್ರಲ್ಲ,
ಅದನ್ನ ಇವರು ಹತಾಶೆ ಅಂತ ಹೇಳ್ಬೋದಾ? ಇವತ್ತು ಬಿಜೆಪಿಯ ಒಂದು ಕೂಗೇನಿತ್ತು, ಆ ಕೂಗಿಗೆ ನಿಮ್ಮ ಧ್ವನಿ ಜೋಡಿಸಿದ್ದೀರಿ, ಅದು ನಿಮ್ಮ ಹತಾಶೆ ಅನ್ಬೋದಾ? ಸರ್ ಇಲ್ಲ, ಖಂಡಿತ ಇದು ಕಾಂಗ್ರೆಸ್ ಅವರು ಹತಾಶ ಮನೋಭಾವ ಅಂತ ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ಅವ್ರು ಈಗ ಆಲ್ರೆಡಿ ಭಯ ಪಟ್ಟಿದ್ದಾರೆ. ಹಿಂಗೆ ನಾವು ತಗೊಂಡಿರೋ 19 ಸೀಟ್ಗೆನೆ ಕುಮಾರಣ್ಣ ಅವರು ಕಾಂಗ್ರೆಸ್ ಸರ್ಕಾರದವ್ರನ್ನ ನಿದ್ದೆಯಾಗಿಡ್ಸಿದ್ದಾರೆ ಅಂತ ಅಂದ್ರೆ ಇನ್ನು 5.5 ವರ್ಷ ಕುಮಾರಣ್ಣ ಅವರು ಬಿಡ್ತಾರ, ಇವ್ರೇನಾದ್ರು ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ರೆ ಅಂತ ಕಾಂಗ್ರೆಸ್ ಅವ್ರಿಗೆ ಈಗ ಆಲ್ರೆಡಿ ಭಯ ಶುರು ಆಗಿದೆ. 19 ಸ್ಥಾನದಕ್ಕೆ ನಾನು ಹೇಳ್ತಿದ್ದೀನಿ ಸರ್. ಮತ್ತೆ ಕುಮಾರಣ್ಣ ಅವರು ಪದೇ ಪದೇ ನಾನು ಕಾಂಗ್ರೆಸ್ ಅವ್ರಿಗೆ ಕೇಳೋದಿಷ್ಟೇ, ಹಿಂದೆ ನೀವು ಪೇ ಸಿ ಎಂ ಅನ್ನೋದೊಂದು ಲಾಜಿಕ್ ಇಟ್ಕೊಂಡ್ರಿ. ಇವಾಗ ಕಳೆದ 50 ದಿನದಿಂದ ಕುಮಾರಣ್ಣ ಪ್ಲಸ್ ಬಿಜೆಪಿ ಅಂತ, ಇಸ್ ದೇರ್ ಎನಿ ಟಾಪಿಕ್ ಬಿಹೈಂಡ್ ಕುಮಾರಣ್ಣ ಕಾಂಗ್ರೆಸ್ ಅವ್ರಿಗೆ? ಏನಕ್ಕೆ ನೀವು ಅಭಿವೃದ್ಧಿ ಕೆಲಸಗಳನ್ನ ಡೈವರ್ಟ್ ಮಾಡಲಿಕ್ಕೆ ನಿಮ್ಮ ಕೈಲಿ ಮಾಡ್ಲಿಕ್ಕಾಗಲ್ಲ, ಆ ಒಂದು ಯೋಜನೆಗಳನ್ನ ನೀವು ತರ್ಲಿಕ್ಕಾಗಲ್ಲ ಅಂತ ಅನ್ಕೊಂಡು ನೀವು ಕುಮಾರಣ್ಣ ಅವ್ರ ಟಾಪಿಕ್ನೇ ಪದೇ ಪದೇ ಏನಕ್ಕೆ ತರ್ತಿದ್ದೀರಾ? ಕುಮಾರಣ್ಣ ಅವ್ರು ಎಲ್ಲಾದ್ರೂ ಹೇಳಿದಾರಾ ನಾನು ಬಿಜೆಪಿಯವ್ರ ಜೊತೆ ಹೋಗ್ತಿದ್ದೀನಿ, ಬಿಜೆಪಿಯವ್ರ ಜೊತೆ ಕೈ ಜೋಡಿಸ್ತಿದ್ದೀನಿ ಅಂತ? ಇಲ್ಲ. ನಾವು ಪರಸ್ಪರ ಇವತ್ತು ಹೋಗಿದ್ದು ಅಂದ್ರೆ ಸಾಂದರ್ಭಿಕ ಸರ್. ವಿರೋಧ ಪಕ್ಷದವರು ನಾವು ಕಾಂಗ್ರೆಸ್ನ ಎದುರಾಳಿಯಾಗಿ ಬಿಜೆಪಿಯವರು ಮತ್ತೆ ನಾವು ಜಾತ್ಯತೀತ ಜನತಾದಳು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೀವಿ. ಕುಮಾರಣ್ಣ ಅವರು ಇವತ್ತಿಗೂ ಹೇಳ್ತಿರೋದು, ನಾನು ವಿರೋಧ ಪಕ್ಷದ ಸಾಮಾನ್ಯ ಸದಸ್ಯನಾಗಿ ನಾನು ಹೋರಾಟ ನಡೆಸ್ತಾ ಇದ್ದೀನಿ. ಬಿಜೆಪಿಯವರು ಜೊತೆಲಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ನಾವು ನಮ್ಮ ಅವರ ಭ್ರಷ್ಟಾಚಾರ ವಿರುದ್ಧ ನಾವು ಧ್ವನಿ ಎತ್ತಿದಾಗ ಬಿಜೆಪಿಯವರು ಕೈ ಜೋಡಿಸ್ತಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ ಸರ್? ಕುಮಾರಣ್ಣ ಅವ್ರು ಇನ್ನೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲಿಯರ್ ಆಗೂ ಹೇಳಿದ್ದಾರೆ ಸರ್. ನಿನ್ನೆ ನೀವು ಮಾಡಿರೋ ಸಭೆಯ ನಮಗೇನು ಭಯ ಇಲ್ಲ, ಆತಂಕನೂ ಇಲ್ಲ. ನಮ್ಮ ಪ್ರಶ್ನೆ ಸರ್ಕಾರದ ಅಧಿಕಾರಿಗಳ ದುರ್ಬಳಕೆ ಮತ್ತೆ ಸರ್ಕಾರದ ಹಣ ಪೋಲ್ ಮಾಡ್ತಿದ್ದೀರಾ ಅನ್ನೋ ಒಂದೇ ಒಂದು ವಿಚಾರ ಕುಮಾರಣ್ಣ ಹೇಳಿದ್ದಾರೆ ಹೊರತು ಇವರ ಸಭೆ ಇರ್ಬೋದು, ಇವರ ಸಿದ್ಧಾಂತ ಕುಮಾರಣ್ಣಂಗೆ ಯಾಕೆ ಸರ್? ಕುಮಾರಣ್ಣಂಗೆ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಡಕ್ಕೆ ಟೈಮ್ ಬೇಕಾಗಿದೆ, ಅದಕ್ಕೆ ಹೋರಾಡ್ತಿದ್ದಾರೆ. ಇವ್ರ ಸಿದ್ಧಾಂತ ಕಟ್ಕೊಂಡು ನಮ್ಗೇನಾಗ್ಬೇಕು ಸರ್? ಮತ್ತೆ ಹೇಳ್ತಿದ್ರು ಕಾಂಗ್ರೆಸ್ ಅವರು ಒಂದು ವಿರೋಧ ಪಕ್ಷನ ಬಿಜೆಪಿ ಅವರು ಆಗ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳು ದಮನಗೊಳಿಸ್ತದೆ ಸರ್. ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ ಅವರೇ ಅತಿ ಹೆಚ್ಚು ವಿರೋಧ ಪಕ್ಷದ ಆ ಒಂದು ಬೆಲೆನ, ಆ ಒಂದು ಕೀರ್ತಿನ ದಮನಗೊಳಿಸಿದವರು, ಕಗ್ಗೊಲೆ ಮಾಡಿದವರು ಕಾಂಗ್ರೆಸ್ ಅವರೇ. ಅಲ್ಲಿಂದನೇ ಆ ಒಂದು ಪ್ರತೀತಿ ಶುರುವಾಗಿರೋದು ಸರ್. ಕಾಂಗ್ರೆಸ್ ಅವರು ಇದು ಹೇಳಲಿಕ್ಕೆ ನೈತಿಕತೆ ಇಲ್ಲ. ನಾನು ಅದು ಹೇಳ್ತಿದ್ದೀನಿ. ಅಲ್ಲ, ನಿಮ್ಗ ಮೈತ್ರಿ ಕರೀಲಿಲ್ಲ ಅನ್ನೋ ನೋವು, ಆ ಹತಾಶೆನಲ್ಲಿ ಏನಾದ್ರು ನೀವು ಈ ತರ ಬಿಜೆಪಿ ಜೊತೆ ಏನಾದ್ರು ಹೋಗ್ಬಿಟ್ರ? ಎಕ್ಸಾಕ್ಟ್ಲಿ. ಇನ್ನೂ ಒಂದು ಕ್ವಶನ್ ಎತ್ತಿದ್ದೀರಾ ಸರ್. ಮೈತ್ರಿಗೆ ಕರೀಲಿಕ್ಕೆ ಸರ್ ನಮ್ಮ ಎದುರಾಳಿ ಯಾರು ಸರ್? ನಾವು ಶೂಟ್ ಮಾಡ್ಬೇಕಂತಿರೋದು ಯಾರನ್ನ ಸರ್? ಅವ್ರೇನಾದ್ರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಅವ್ರನ್ನ ಎದುರಿಸ್ಬೇಕಂತ ಯಾರು ಇರೋದು? ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವ್ರ ಜೊತೆ ನಮ್ಗೆ ಹೋಗಿ ಮಾಡೋಂಥ ಕೆಲಸ ಏನಿದೆ ಸರ್? ಯಾವ ಸಿದ್ಧಾಂತ ಇಟ್ಕೊಂಡು ಏನಾದ್ರು ಸಭೆ ಮಾಡ್ತಿದ್ದಾರ? ಸಿದ್ಧಾಂತ ಇದ್ರೆ ಕುಮಾರಣ್ಣ ಹೋಗಿರೋರು. ಯಾವ ಸಿದ್ಧಾಂತ ಇದೆ? ಮಮತಾ ದೀದಿ ಅವ್ರು ಎಷ್ಟು ಸಲ ಹೋಗಿ ಬಂದ್ರು? ನಿತೇಶ್ ಎಷ್ಟು ಸಲ ಡೇ ನೈಟ್ ಮ್ಯಾಚ್ ಆಡೋರು, ಟೆಸ್ಟ್ ಮ್ಯಾಚ್ ಆಟ ಆಡಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಅವ್ರು ಎಲ್ಲಿದ್ರು? DMK ಅವ್ರು ಎಲ್ಲಿದ್ರು? ಈ ಸಿದ್ಧಾಂತಗಳು ಕುಮಾರಣ್ಣ ಅವ್ರ ತಲೆಗೆ ಹಚ್ಕೋಬೇಕಾ ಸರ್? ದಯವಿಟ್ಟು ಸರ್, ಇವಾಗ್ಲೂ ನಾನು ಕ್ಲಾರಿಟಿ ಕೊಡ್ತಿದ್ದೀನಿ. ಕುಮಾರಣ್ಣ ಅವ್ರಿಗೆ ಯಾವ ರೀತಿ ಆತಂಕ ಇಲ್ಲ, ಅವ್ರಿಗೆ ಸಭೆ ಬಗ್ಗೆ ಅವರು ಚಿಂತೆನೂ ಮಾಡಿಲ್ಲ. ಯಾಕೆಂತಂದ್ರೆ ಮುಂದಿನ ನಡೆ ಜೊತೆ ಇರ್ತೀರಿ. ಸದನದಲ್ಲಿ ನಾನು ಕೇಳ್ತಾ ಇರೋದು, ಸದನದಲ್ಲಿ 2 ವಿರೋಧ ಪಕ್ಷಗಳಲ್ಲ ಸರ್. ನಾವು ಬಿಜೆಪಿ ಅವರು ವಿರೋಧ ಪಕ್ಷ ಸ್ಥಾನದಲ್ಲಿ ಇದೆ, ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೀವಿ. ಕುಮಾರಣ್ಣ ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಾಗ ಇರುವಂತ 65 ಸದಸ್ಯರು ಕೈ ಜೋಡಿಸ್ತಾರೆ. ಈಗ ಬಿಜೆಪಿ ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಾಗ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಾಗ ನಾವು ಕುಮಾರಣ್ಣ ಅವರು ಧ್ವನಿ ಎತ್ತಲೇಬೇಕಲ್ಲ. ಕಡೆ ಮಾತು ರಮೇಶ್ ಬಾಬು ಅವರಿಗೆ ಈ ಚರ್ಚೆ ವಿಷಯದಲ್ಲಿ ಸರ್ ಒಂದು ಚರ್ಚೆ ಆಗಬೇಕು ಅನ್ನೋ ನಿರೀಕ್ಷೆ ವಿರೋಧ ಪಕ್ಷಗಳದಿದೆ. ನೀವು IAS ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದು ಸರಿನಾ ತಪ್ಪ? ಯಾರ್ಯಾರು ಕೊಡ್ಬೋದಾಗಿತ್ತು, ಯಾರಿಗೆ ಕೊಡಬಾರ್ದಾಗಿತ್ತು, ಯಾವುದು ಸಂವಿಧಾನದಲ್ಲಿ ಅಲೌಡ್, ಯಾವುದು ನಾಟ್ ಅಲೌಡ್, ಇದೆಲ್ಲ ಚರ್ಚೆ ಆದ್ರೆ ತಾನೇ ಸರ್ ಗೊತ್ತಾಗೋದು. ನಿಮ್ಮ ಪ್ರಶ್ನೆಗೆ ಪ್ರಾಥಮಿಕ ಹಂತದಲ್ಲಿ ಅಶೋಕ್ ರವರು ಬಹಳ ಸ್ಪಷ್ಟವಾಗಿ ಒಪ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ನಮಗೆ ಇಷ್ಟು ಜನ ಇಂತಿಂತವ್ರಿಗೆ ಹೋಗಿದ್ದಕ್ಕೆ ತಕರಾರಿಲ್ಲ, ಇನ್ನು ಕೆಲವರು ಹೋಗ್ಬಿಟ್ಟವ್ರೆ ಅದಕ್ಕೆ ನಮ್ಮ ತಕರಾರು ಇದೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನೀವು ಸಂವಿಧಾನದ ಅಡಿನಲ್ಲಿ, ನಿಯಮಾವಳಿಗಳ ಅಡಿನಲ್ಲಿ ನಿಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡೋದಕ್ಕೆ ಸರ್ಕಾರ ತಪ್ಪು ಮಾಡಿದ್ರೆ ಪ್ರಶ್ನೆ ಎತ್ತೋದಕ್ಕೆ ಖಂಡಿತ ನಮ್ಮ ತಕರಾರು ಇಲ್ಲ. ನೀವು ವಿಧಾನಸಭೆಯ ಒಳಗಡೆ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಬಗ್ಗೆ ಅಷ್ಟೇ ನಮ್ಮ ತಕರಾರು ಇರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ನನ್ನ ಸ್ನೇಹಿತರು ಭಾಳ ಉದ್ದುದ್ದವಾಗಿ ಹೇಳಿದ್ರು JDSನವರು. ನನಗೆ ಒಂದು ಹೇಳ್ತೀನಿ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಜನ ಗಮನಿಸ್ತಾ ಇದ್ದಾರೆ, ಜನಕ್ಕೆ ಬಹಳ ಬುದ್ಧಿವಂತಿದ್ದಾರೆ. ಸದನದಲ್ಲಿ ನಮ್ಮ ಕುಮಾರಸ್ವಾಮಿ ಹಿಂಗೆ ಹೇಳ್ಬಿಟ್ರು, ಸರ್ಕಾರಕ್ಕೆ ಕಾಂಗ್ರೆಸ್ ಹಿಂಗೆ ಮುಜುಗರ ಮಾಡಿಬಿಟ್ರು. ಇದೇ JDS ಶಾಸಕರು ಸನ್ಮಾನ್ಯ HD ರೇವಣ್ಣವರು, ಸನ್ಮಾನ್ಯ GT ದೇವೇಗೌಡರು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮಾತಾಡಬೇಕಾದ್ರೆ ಈ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಎಂಥ ಒಳ್ಳೆ ಮಾತುಗಳು ಆಡಿದ್ರು ಅಂತ ರೆಕಾರ್ಡಲ್ಲಿದೆ.
ಪಾಪ ಅವ್ರು ಏನೋ ಅವ್ರ ಸಮರ್ಥೆ ನೋಡಿ, ದಯಮಾಡಿ ನಾನು ಮಾತಾಡ್ಬೇಕಾದ್ರೆ ಅವ್ರು ಎಂಟರ್ಟೈನ್ ಮಾಡೋದು. ಬಿಜೆಪಿಯವರ ನಡೆ ಜೊತೆನಲ್ಲಿ ಅವರಿಗೆ ಪಾಪ ಅನಿವಾರ್ಯತೆ ಉಂಟಾಗಿದೆ ಇವತ್ತು. ಪಾಪ ಅವ್ರ ಪಕ್ಷದಲ್ಲೇ ಗೊಂದಲ ಇದೆ. ರೇವಣ್ಣವ್ರು ಹೆಂಗ್ ನಡ್ಕೋತಾರೆ, ಕುಮಾರಸ್ವಾಮಿ ಹೆಂಗ್ ನಡ್ಕೋತಾರೆ, ಜಿ ಟಿ ದೇವೇಗೌಡರು ಹೆಂಗ್ ನಡ್ಕೋತಾರೆ, ಫಸ್ಟ್ ಅವ್ರು ಅದನ್ನು ಸರಿಪಡಿಸ್ಕೊಳ್ಳಿ. ಅವರು ಕರ್ನಾಟಕದ ಅವಕಾಶವಾದ ರಾಜಕಾರಣಕ್ಕೆ ಏನಾದ್ರು ಹೆಸರಿದ್ರೆ ಅದು ಕುಮಾರಸ್ವಾಮಿ. ಅದು ಹೇಗೆ ಪ್ರೂವ್ ಅರೆ ಒಂದ್ ನಿಮಿಷ ಇರಿಯಪ್ಪ, ನೀವು ಆರೋಪನ ಅಲ್ಲಗಳೆಯೋದು ನಿಮಗೂ ಅವಕಾಶ ಇದೆ, ನೀವು ಹೇಳಿ ಸರ್. ಬಿಜೆಪಿ ಅವಕಾಶವಾದಿ ಆಗಿದ್ರೆ ಬಿಜೆಪಿ ಜೊತೆ ಯಾವಾಗ್ಲೂ ಹೋಗಿರೋರು ಸರ್. ಆಯ್ತು ಪರ್ಮಿಷನ್ ಅಲ್ಲಪ್ಪ, ಅವ್ರು ಹೇಳೋದು ಅವ್ರು ಹೇಳ್ತಾರೆ. ನೀವು ಹೇಳ್ಬೇಕಾದ್ರೆ ನಿಮ್ಮ ಅಭಿಪ್ರಾಯಕ್ಕೂ ಇಲ್ಲಿ ಮುಕ್ತ ಅವಕಾಶ. ನಿಮ್ಮ ಅಭಿಪ್ರಾಯಕ್ಕೂ ಇಲ್ಲಿ ಮುಕ್ತ ಅವಕಾಶ, ಅವ್ರ ಅಭಿಪ್ರಾಯಕ್ಕೂ ಮುಕ್ತ ಅವಕಾಶ. ಅವ್ರು ಮಾಡ್ತಿರೋದು ಆರೋಪ ರೀ, ನೀವು ಅದನ್ನು ಅಲ್ಲಗಳಿಬೋದು. ಆಮೇಲೆ ಸರ್ ನೀವು ಮುಗಿಸಿ ಸರ್, ಮುಗಿಸಿ. ಗೊತ್ತಾಯ್ತಪ್ಪ, ಪ್ಲೀಸ್ ಅಶ್ವಿನ್. ಕರ್ನಾಟಕದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸನ್ಮಾನ್ಯ ಚಲುವರಾಯಸ್ವಾಮಿರವರು ಮಂಡ್ಯ ಕ್ಷೇತ್ರದಿಂದ, ಸನ್ಮಾನ್ಯ ಕುಮಾರಸ್ವಾಮಿರವರು ಕನಕಪುರ ಕ್ಷೇತ್ರದಿಂದ ಪಾರ್ಲಿಮೆಂಟ್ ಸದಸ್ಯರಾಗಿ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ 2014ರಲ್ಲಿ ಇವ್ರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅಂತ ದೇಶ ನೋಡಿದೆ. ನಾನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅವರು ಇವತ್ತು ಬಿಜೆಪಿ ಜೊತೆ ಭಾಳ ಚೆನ್ನಾಗಿದೆ, ಮಾಡ್ಕೊಂಡೋಗ್ಲಿ, ನಮ್ದು ಅಭ್ಯಂತರ ಇಲ್ಲ. ನಾನು ಭಾಳ ಸ್ಪಷ್ಟ ಇದ್ದೇನೆ, ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟ ಇದೆ ಸಂವಿಧಾನದ ಪ್ರಕಾರ. ನಾನು IAS ಆಫೀಸರ್ಗೆ ಬರ್ತಾ ಇದ್ದೇನೆ, IAS ಆಫೀಸರ್ಗೆ ಬರ್ತಾ ಇದ್ದೇನೆ. ನಾವು ಭಾಳ ಸ್ಪಷ್ಟ ಇದ್ದಾವೆ. ನಿಯಮಾವಳಿಗಳ ಅಡಿನಲ್ಲಿ, ಪ್ರೋಟೋಕಾಲ್ ಅಡಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಯಾವ್ಯಾವ IAS ಅಧಿಕಾರಿಗಳನ್ನ, ಬೇರೆ ರಾಜ್ಯದ ಮಂತ್ರಿಗಳನ್ನ ಮತ್ತೊಬ್ಬನ ರಿಸೀವ್ ಮಾಡೋದಕ್ಕೆ ಡೆಪ್ಯೂಟ್ ಮಾಡ್ಯಾರ. ನಿಜ, ಅಂಡರ್ ದ ಪ್ರೋಟೋಕಾಲ್, ಅಂಡರ್ ದ ಪ್ರಾವಿಷನ್ ನಾವು ಮಾಡಿದ್ದೇವೆ. ತಪ್ಪು ಮಾಡಿದ್ರೆ ನೀವು ಚರ್ಚೆ ಮಾಡಿ, ಚರ್ಚೆ ಖಂಡಿತ ಚರ್ಚೆ ನೀವು ಅವಕಾಶ ಕೊಡಬೇಕು. ದಯಮಾಡಿ ನಾನೆಲ್ಲ ಅವಕಾಶ ನೀವು ಅವಕಾಶ ಕೊಡೋದು. ನಾನು ಅದನ್ನೇ ಹೇಳಿದ್ದು. ಬಿಸಿನೆಸ್ ಅಡ್ವೈಸರಿ ಕಮಿಟಿ ಅಂತೇಳಿ ವಿಧಾನಸಭೆಯ ನಡವಳಿಕೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ. ಅಲ್ಲಿ ಸಭಾನಾಯಕರಾದಂಥ ಸಿದ್ದರಾಮಯ್ಯ ಇರ್ತಾರೆ, ಆಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ, ಮತ್ತೆ ಆಪೋಸಿಷನ್ ಪಾರ್ಟಿ ಇನ್ ಕೆಲವರು ಇರ್ತಾರೆ. ಅವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡೋದು. ದುರಂತ ಏನಂದ್ರೆ ಆ ಬಿಸಿನೆಸ್ ಅಡ್ವೈಸರಿ ಕಮಿಟಿಗೆ ಇವ್ರು ವಿರೋಧ ಪಕ್ಷದ ನಾಯಕರು ಇರಬೇಕು, ಇವ್ರು ವಿರೋಧ ಪಕ್ಷದ ನಾಯಕರನ್ನೇ ಮಾಡಿಲ್ಲ ಅಂತ. ಇಂಥ ತಪ್ಪುಗಳು, ವೈರುಧ್ಯಗಳನ್ನ ಇವ್ರಿಟ್ಕೊಂಡು ಕಾಂಗ್ರೆಸ್ ಕಡೆ ಕೈ ತೋರ್ಸೋದನ್ನ ಬಿಡಬೇಕು ಅವ್ರು. ಅಲ್ಲ, ಅಲ್ಲಿಗೆ ಪ್ರಶ್ನೆ ಇಲ್ಲಿಗೆ ಬಂದು ನಿಲ್ಲುತ್ತಾ ಅಂತ, ಇದೇ ಉತ್ತರನೂ ಆಗುತ್ತಾ ಅಂತ. ಸಂವಿಧಾನದ ನಿಯಮಾವಳಿ ಅದು ಅನುಮತಿ ಕೊಡುವಂತ ರೀತಿಯಲ್ಲಿ ಇದನ್ನ ಚರ್ಚೆಗೆ ತಂದಿದ್ದೇ ಆದ್ರೆ ಸರ್ಕಾರ ಕೂಡ ಒಂದು ರೀತಿಯಾಗಿ ಬಲವಂತವಾಗಿ ಒಪ್ಕೊಂಡು ಈ ಚರ್ಚೆಯಲ್ಲಿ ಭಾಗವಹಿಸಬೇಕಾಗುತ್ತಾ? ಕಾದ್ ನೋಡೋಣ, ನಾಳೆನೂ ಇದೆಯಲ್ಲ ಸದನ.